ಇನ್ಸ್ಪೆಕ್ಟರ್ ಇಷ್ಟೊತ್ತಿನಲ್ಲಿ ಅರೆ ಏನಿ ಗುಡ್ತಾ ಇದ್ದೀರಿ ಸರ್ ಬೇಗ ಬೇಗ ಹುಡುಕಿ ಸರ್ ಫೋಟೋ ಸರ್ ಅಲ್ಲಿ ಹುಡುಕೋ ಹರಿ ಅಪ್ ಯಾಕೆ ಹಿಂಗೆ ಹೋಗ್ತಾ ಇದ್ದೀರಿ ಎಲ್ಲ ಕಡೆ ಹುಡುಕಿ ಕಮಾನ್ ನೀನು ಅಲ್ಲಿ ಹುಡುಕೋ ಓಕೆ ಏನ್ ಇನ್ಸ್ಪೆಕ್ಟರ್ ಯು ಆರ್ ಅಂಡರ್ ಅರೆಸ್ಟ್ ಕಾನ್ಸ್ಟೇಬಲ್ ಯಾಕೆ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಸಾರಿ ಡಿಐಜಿ ಅವರೇ ಆ ಫೈಲ್ ಹುಡುಕೋ ಆ ಫೈಲ್ ಇಲ್ಲೇ ಇರುತ್ತೆ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಬೇಕೆ ಬೇಕು ಇಲ್ಲೇ ಇರುತ್ತೆ ಫೈಲ್ ಹುಡುಕೋ ಸರಿಯಾಗಿ ಹುಡುಕಿ ಯಾಕೆ ನಿಂತ್ಕೊಳ್ಳಿ ನನ್ನ ಮಾತು ಕೇಳಿ ನಾನು ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ತೀನಿ ಮಾಡಿ ನೀವು ಬಿಡಿ ನನ್ನ ಕಂಪ್ಲೇಂಟ್ ಮಾಡ್ತೀನಿ ಬಿಡಿ ನನ್ನ ಮಾತು ಕೇಳಿ ಇನ್ಸ್ಪೆಕ್ಟರ್ ಯು ನೀವ್ ಒನ್ ಕಾಂಕ್ರೀಟ್ ರೀಸನ್ ಫಾರ್ ಅರೆಸ್ಟಿಂಗ್ ಮೀ ಐ ಸೇ ಸ್ಟಾಪ್ ದಿಸ್ ಬಿಡಿ ಏನು ವೈಜಯಂತಿ ಮೇಡಮ್ನ ಅರೆಸ್ಟ್ ಮಾಡಿದ್ರಾ ಯಾಕೆ ಸರ್ ಕೂತ್ಗೆಗೆ 1.5 kg ನಾಯಿ ಚೈನ್ ಹಾಕೊಂಡು ಬೀದಿಲ್ 3 ಬಟನ್ ಬಿಚ್ಚಿ ಆವಾಜ್ ಹಾಕೊಂಡು ನಿಮ್ಮಂತವ್ರು ವೇಷಿ ಆಟದಲ್ಲಿ ಮಜಾ ಮಾಡೋಕ್ಕೂ ಲಾಂಗ್ ಎತ್ತೀರಾ ಕುಡ್ದು ಚಿತ್ತಾದಾಗ ಹವಾ ತೋರ್ಸಕ್ ಪಬ್ಲಿಕ್ ನಲ್ಲೂ ಲಾಂಗ್ ಎತ್ತೀರಾ ನಿಮ್ ಮನೆ ಮುಂದೆ ಯಾವ್ದಾದ್ರು ನಾಯಿ ಬೊಗಳಿದ್ರೆ ಅದನ್ನ ಎದುರಿಸಕ್ಕೂ ಲಾಂಗ್ ಎತ್ತೀರಾ ಯಾಕಂದ್ರೆ ನಿಮಗೆ ಭಯ ನನಗೆ ನಿರ್ಭಯ ನೀವ್ ಬೀಸಿದ್ರೆ ಬೀಸೋದ್ ಬರೀ ಗಾಳಿ ನಾನ್ ಬೀಸಿದ್ರೆ ಉರುಳೋದ್ ನಿಮ್ ತಲೆ ನೀವು ಸ್ಟ್ರೀಟ್ಗೆ ರೌಡಿ ಆದ್ರೆ ನಾನ್ ಸ್ಟೇಟ್ಗೆ ಡಾನ್ ನಿಮ್ಮನ್ನು ಹೊಡೆಯೋದಕ್ಕೆ ಇದರ ಅವಶ್ಯಕತೆ ಇಲ್ಲ ನನ್ನ ಕೈ ಮುಷ್ಟಿನೇ ಸಾಕು ಏನ್ ದೊಡ್ಡ ರೂಢಿನ ನೀನು
ನಿಂಗೆ ಬೇಕಾಗಿರೋದು ರಕ್ತ ತಾನೆ. ನನ್ನ ಕತ್ತರಿಸು ರಕ್ತ ಬರುತ್ತೆ. ಕತ್ತರಿಸೋ ಕತ್ತರಿಸೋ. ನನಗೆ ಬೇಕಾಗಿರೋದು ಮನುಷ್ಯರ ರಕ್ತ ಅಲ್ಲ, ಮೃಗಗಳ ರಕ್ತ. ಅಶೋಕ 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 ನಿನ್ನನ್ನು ನೋಡ್ಕೊಂಡು ನಿನ್ ಮನೆಗೆ ಹೋಗಿದ್ವಿ ನಾವು. ಯಾಕ್ರ? ನಾಳೆನೇ ನನ್ನ ಒರಿಜಿನಲ್ ಸರ್ಟಿಫಿಕೇಟ್ಸ್ ಎಲ್ಲ LNT ಆಫೀಸ್ಗೆ ಪ್ರೊಡ್ಯೂಸ್ ಮಾಡಬೇಕು. ಆದ್ರೆ ನನ್ನ ಸರ್ಟಿಫಿಕೇಟ್ಸ್ ಎಲ್ಲ ಆ ರೆಡ್ಡಿ ಹತ್ರ ಸಿಕ್ಕಾಕೊಂಡಿದೆ. ವಾಪಸ್ ಕೇಳಿದ್ರೆ ಕೊಡಲ್ಲ ಅಂತ ಇದ್ದೇನೆ. ಯಾಕೆ? ಯಾಕೆ ಅಂದ್ರೆ ಅವ್ನು ನನ್ನ ಹತ್ರ 1 ವರ್ಷ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಅದಕ್ಕೆ ಇರ್ಬೋದು ಸರ್, ಆದ್ರೆ ಈಗ ಅವ್ನಿಗೊಂದು ಒಳ್ಳೆ ಕೆಲಸ ಸಿಕ್ಕಿದೆ. ಪರ್ಮನೆಂಟ್ ಜಾಬ್, ಕೈ ತುಂಬಾ ಸಂಬಳ, ಲೈಫಲ್ಲಿ ಸೆಟ್ಲ್ ಆಗ್ತಿದ್ದಾನೆ. ದಯವಿಟ್ಟು ಅವ್ನ ಸರ್ಟಿಫಿಕೇಟ್ ಕೊಟ್ಟು ಹೆಲ್ಪ್ ಮಾಡಿ. ಆಗಲ್ಲಯ್ಯ, ಅವ್ನ್ ಕಷ್ಟದಲ್ಲಿದ್ದಾಗ ಕೆಲಸ ಕೊಟ್ಟವ್ನು ನಾನು. ಅಗ್ರಿಮೆಂಟ್ ಪ್ರಕಾರ 6 ತಿಂಗಳು ನನ್ನ ಹತ್ರ ಅವ್ನ್ ಕೆಲಸ ಮಾಡ್ಬೇಕು. ಮುಗಿದ್ಮೇಲೆ ಹೋಗ್ಲಿ. ಇಲ್ಲ ಅಂದ್ರೆ ಅವ್ನ್ ತಗೊಂಡಿರೋ ಸಂಬಳನ ವಾಪಸ್ ಕೊಟ್ಬಿಟ್ಟು ಸರ್ಟಿಫಿಕೇಟ್ ವಾಪಸ್ ತಗೊಂಡೋಗ್ಲಿ. ರೀ, ಏನ್ರಿ ಮಾತಾಡ್ತಿದ್ದೀರಾ? ಅವ್ನ್ ದುಡ್ದಿದ್ಕೆ ಸಂಬಳ ಕೊಟ್ಟಿದ್ದೀರಾ, ಅದನ್ನೇ ವಾಪಸ್ ಕೇಳ್ತಿದ್ದೀರಾ? 1 ವರ್ಷ ಕೆಲಸ ಮಾಡ್ತೀನಿ ಅಂತ 6 ತಿಂಗಳಿಗೆ ಅಲ್ಲಾಡ್ಸ್ಕೊಂಡು ಹೋಗ್ಬಿಟ್ರೆ ಏನ್ರಿ ಅರ್ಥ? ಈ ಲೆಕ್ಕನೆಲ್ಲ ಯಾರು ನೋಡೋದು? ಹಲೋ, ಈ ಲೆಕ್ಕಾಚಾರನೆಲ್ಲ ನೋಡ್ಕೊಳಕ್ಕೆ ಬೇಕಾದಷ್ಟು ಜನ ಸಿಗ್ತಾರೆ. ಆದ್ರೆ ಈಗ ಅವ್ನಿಗೆ ಸಿಕ್ಕಿರೋ ಕೆಲಸ ಬೇಕು ಅಂದಾಗ ಸಿಗಲ್ಲ. ಏಯ್, ಕಿರಿಕ್ ಮಾಡ್ದೆ ಕೆಲಸ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಸರ್ಟಿಫಿಕೇಟ್ ನೆಲ್ಲ ಬೆಂಕಿಗೆ ಹಾಕ್ಬಿಡ್ತೀನಿ. ಆ ಸರ್ಟಿಫಿಕೇಟ್ ವ್ಯಾಲ್ಯೂ ಗೊತ್ತಾ ನಿನಗೆ? ಆ ಸರ್ಟಿಫಿಕೇಟ್ ಗೋಸ್ಕರ ಅವನು 15 ವರ್ಷ ತಪಸ್ ಮಾಡಿದ್ದಾನೆ. ಅವ್ರ ಅಪ್ಪ ಅಮ್ಮ ರಾತ್ರಿ ಹಗಲು ಅಂತಲ್ದೆ ಸಾಲ ಸೂಲ ಮಾಡಿ ಆ ಸರ್ಟಿಫಿಕೇಟ್ ಅವನಿಗೆ ಕೊಡಿಸಿದ್ದಾರೆ. ಅದ್ರಲ್ಲಿ ಅವ್ನ ಭವಿಷ್ಯ ಇದೆ, ಕನಸುಗಳಿದೆ. ಅದನ್ನೇ ಹರಿದು ಬೆಂಕಿಗೆ ಹಾಕ್ತೀನಿ ಅಂತ ಹೇಳ್ತೀಯಲ್ಲ? ಏಯ್, ಏನ್ ಕತೆ ಹೇಳ್ತಾ ಇದೀಯಾ? ರೈಟ್ ಅಲ್ಲ? ಏಯ್, ಮರ್ಯಾದೆಗೆ ಅವ್ನ ಸರ್ಟಿಫಿಕೇಟ್ ಕೊಡೋ. ನಾನೇನು ಮಾಡ್ಬೇಡ, ಸರ್ಟಿಫಿಕೇಟ್ ಕೊಟ್ಬಿಡ್ತೀನಿ. ನಾನೇನು ಮಾಡ್ಬೇಡ.
ಹಲೋ